ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಶಿವಶಂಕರಪ್ಪ ಜೊತೆ ಬ್ರೋಕರ್ಗಳ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಹಣ ಪಡ್ಕೊಂಡು ಅಡಗಿಸಿಟ್ಟಿರುವ ಸ್ಥಳಗಳ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಮನಿ ಲಾಂಡ್ರಿಂಗ್ ಆಗಿರುವ ಬಗ್ಗೆ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಬೇಕು ಅಂದ್ರೆ ಇದು ಕಾರಣ ಆಗಿರಬೇಕು. ಮನಿ ಲಾಂಡ್ರಿಂಗ್ ಇಂಥದ್ದೊಂದು ಬೆಳವಣಿಗೆ ಆಗಿದ್ರೆ ಮಾತ್ರ ಇಡಿ ಅಧಿಕಾರಿಗಳು ಅಲ್ಲಿ ಎಂಟ್ರಿ ಕೊಡ್ತಾರೆ. ಕೋಟಿ ಕೋಟಿ ಅವ್ಯವಹಾರ ಬೇರೆ ರೀತಿಯಲ್ಲಿ ಡೀಲಿಂಗ್ ಆಗಿರುತ್ತೆ. ಸೊ ಆ ರೀತಿ ಆದ್ರೆ ಮಾತ್ರ ಇಡಿ ಅಧಿಕಾರಿಗಳು ದಾಳಿ ಮಾಡೋಕೆ ಒಂದು ಅವಕಾಶ ಇರುತ್ತೆ. ಅದೇ ಹಿನ್ನೆಲೆಯಲ್ಲಿ ದಾಳಿ ಆಗಿದೆ ಅಂತ 15 ಕಾರ್ಗಳು ಬಂದಿದ್ದಾರಂತೆ ಅಧಿಕಾರಿಗಳು. ಏಕಕಾಲದಲ್ಲಿ 13 ಕಡೆ ದಾಳಿಯಾಗಿದ್ದು ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ. ಪ್ರಮುಖವಾಗಿ ಮನಿ ಲಾಂಡ್ರಿಂಗ್ ಹಂಗಂದ್ರೆ ಎಷ್ಟು ಕೋಟಿ ಅವ್ಯವಹಾರ ಆಗಿರಬಹುದು ಇಡೀ ಹಗರಣದಲ್ಲಿ ಅನ್ನೋದೇ ಪ್ರಶ್ನೆ. ಕೋಟಿ ಕೋಟಿ ದುಡ್ಡನ್ನ ಈ ರೀತಿ ಏನಾದ್ರೂ ಬಳಕೆ ಮಾಡ್ಕೊಂಡಿದ್ದಾರಾ ಅಂಥದ್ದೊಂದು ವಾಸನೆ ಇರೋದಕ್ಕೆ ಇಡಿ ಅಧಿಕಾರಿಗಳ ಎಂಟ್ರಿ ಆಗಿರೋದು. ಚಿಕ್ಕ ಸುಳಿವು ಸಿಕ್ಕಿರತ್ತೆ, ಮಾಹಿತಿ ಕಲೆ ಹಾಕಿರ್ತಾರೆ. ಹಂಗಾಗಿರೋದಕ್ಕೆ ಮೋಸ್ಟ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರೋದು. ಏಕಕಾಲಕ್ಕೆ 13 ಕಡೆ ದಾಳಿ ಮಾಡೋ ಮೂಲಕ ಬೆಳಗಿನ ಜಾವ 5 ಗಂಟೆಗೆ ದಾಳಿ ಮಾಡಿದ್ದಾರಂತೆ ಇಡಿ ಅಧಿಕಾರಿಗಳು. 15 ಕಾರುಗಳಲ್ಲಿ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮನಿ ಲಾಂಡ್ರಿಂಗ್ ಆಗಿರಬಹುದು ಅಥವಾ ವಿದೇಶದಲ್ಲಿ ದುಡ್ಡನ್ನ ಏನಾದ್ರೂ ಹೂಡಿಕೆ ಮಾಡಿದ್ದಾರೆ, ಇಲ್ಲಿ ಹಗರಣದಲ್ಲಿ ಭಾಗಿಯಾಗಿ ಡೀಲ್ ಮಾಡಿಕೊಂಡು ಆ ಕೋಟಿ ಕೋಟಿ ಹಣವನ್ನ ಇನ್ನೆಲ್ಲೋ ಹೂಡಿಕೆ ಮಾಡೋದು. ಈ ರೀತಿ ಏನಾದ್ರೂ ಬೆಳವಣಿಗೆ ಆಗಿದ್ರೆ ಮಾತ್ರ ಇಡಿ ಅಧಿಕಾರಿಗಳು ಎಂಟ್ರಿ ಆಗೋದಕ್ಕೆ ಅಂತ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬಹುತೇಕರಿಗೆ ಪ್ರಶ್ನೆ ಇತ್ತು. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಸಿದ್ದರಾಮಯ್ಯನವರ ಮೂಡ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆದ್ರು. ಅಲ್ಲರಿ ಇಡಿಗೂ ಇಲ್ಲಿ ಮೂಡ ಹಗರಣಕ್ಕೂ ಏನ್ ಸಂಬಂಧ ಅಂತ ಅಂದ್ರೆ, ಅಲ್ಲೂ ಕೂಡ ಈ ರೀತಿ ಬೆಳವಣಿಗೆ ಆಗಿತ್ತು ಅನ್ನುವಂತಹ ವಿಚಾರ ಇಡಿ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದಕ್ಕೆ ದಾಳಿ ಆಗಿತ್ತು ಅಂತ. ಬಟ್ ಅಲ್ಲೇನೂ ಕೂಡ ಸಿಗ್ಲಿಲ್ಲ. ಹಂಗಾಗಿ ಕೋರ್ಟ್ ಅದಕ್ಕೆ ಅಸ್ತು ಅನ್ಲಿಲ್ಲ ಬಿಡಿ ಇಡಿ ಅಧಿಕಾರಿಗಳ ತನಿಖೆಗೆ ಮತ್ತು ಪರಿಶೀಲನೆಗೂ. ಬಟ್ ಯಥಾವತ್ತಾಗಿ ಇಲ್ಲೂ ಕೂಡ ಅಂಥದ್ದೊಂದು ಬೆಳವಣಿಗೆ ಆಗಿರುವ ನಿರೀಕ್ಷೆ ಇರೋದ್ರಿಂದ ಇಡಿ ಅಧಿಕಾರಿಗಳ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಿಕಾಸ್ ರಾಜ್ಯದಲ್ಲಿ ಇರುವಂತಹ ಒಂದು ಸಂಸ್ಥೆ ಇಲ್ಲಿ ದಾಳಿ ಆಗಬೇಕು ಅಂದ್ರೆ ಇಲ್ಲಿರುವಂತಹ ತನಿಖಾ ಸಂಸ್ಥೆಗಳು ಮಾಡಬಹುದಲ್ಲ. ಇಡಿ ಅಧಿಕಾರಿಗಳು ಯಾಕೆ ಬಂದ್ರು, ಅವ್ರ ಅಂಡ್ರಲ್ಲಿ ಇಲ್ಲೇನಾದ್ರೂ ಬೆಳವಣಿಗೆ ಆಗಿದೆಯಾ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇರೋದು ಮನಿ ಲಾಂಡ್ರಿಂಗ್ ಅಂತ ಆರಂಭಿಕ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಅವ್ಯವಹಾರಗಳ ಬಗ್ಗೆ, ಕೋಟಿ ಕೋಟಿ ಹೂಡಿಕೆಯ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಬೇಕಾಗುತ್ತೆ ಇಡಿ ಅಧಿಕಾರಿಗಳು. ಆದ್ರೆ ಒಂದಂತೂ ಸ್ಪಷ್ಟ ಚಿತ್ರಣ ಸಿಗ್ತಾ ಇರೋದೇನ್ ಗೊತ್ತಾ, ಇದು ಲಕ್ಷದಲ್ಲಿ ವ್ಯವಹಾರ ಆಗಿರೋದಲ್ಲ, ಕೋಟಿ ಕೋಟಿ. ಅದೆಷ್ಟು ಕೋಟಿ ಬಂದಿದೆಯೋ ಲೆಕ್ಕ ಇಲ್ಲ ಅಂತ ಅನ್ಸುತ್ತೆ, ಅದೆಷ್ಟು ಮಟ್ಟಿಗೆ ಡೀಲ್ ಆಗಿದೆಯೋ ಅನ್ನೋದು ಲೆಕ್ಕ ಇಲ್ಲ ಅಂತ ಅನ್ಸುತ್ತೆ. ಆ ಮೂಲಕ ಪ್ರತಿಭಾವಂತ ಪ್ರಾಮಾಣಿಕ ಅಭ್ಯರ್ಥಿಗಳು ಕಷ್ಟಪಟ್ಟು ಓದಿ ಹುದ್ದೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟಿದ್ರಲ್ಲ, ಅಂತ ಅಭ್ಯರ್ಥಿಗಳಿಗೆ ಅತಿ ದೊಡ್ಡ ಅನ್ಯಾಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಂಗಾಗಿ ಶಿವಶಂಕರಪ್ಪ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ಇತ್ತು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ದಾಳಿ ಆಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸದ್ಯಕ್ಕೆ ಇಡಿ ಅಧಿಕಾರಿಗಳ ದಾಳಿ ಯಾವ ಹಿನ್ನೆಲೆ ಆಗಿರಬಹುದು ಅಂತ, ಇಲ್ಲಿ ಹಗರಣ, ಅವ್ಯವಹಾರ, ಡೀಲಿಗೆ ಹುದ್ದೆ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಏನೋ ಇರಬಹುದು. ಮನಿ ಲಾಂಡ್ರಿಂಗ್ ಇರಬಹುದು, ವಿದೇಶಿ ವಿನಿಮಯ ಇರಬಹುದು, ಅಂದ್ರೆ ಹೂಡಿಕೆ ಇರಬಹುದು. ಇಂಥ ಬೆಳವಣಿಗೆ ಏನಾದ್ರೂ ಆಗಿದೆಯಾ ಇಡೀ ಪ್ರಕರಣದಲ್ಲಿ ಅಂತ? ಖಂಡಿತವಾಗ್ಲೂ ಶ್ರುತಿ, ನೀವು ಹೇಳದಂತೆ ಮನಿ ಲಾಂಡ್ರಿಂಗ್ ಆಗಿರುವುದಂದ್ರೆ PMLA ಆಕ್ಟ್, ಪ್ರಿವೆಂಟಿವ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಏನ್ ಕರಿತೀವಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಬಹುತೇಕವಾಗಿ ದಾಳಿ ಮಾಡುತ್ತೆ. ಇದರಲ್ಲೂ ಕೂಡ ಏನು ಆಡಿಯೋ ಕೂಡ ಕೆಲವೊಂದು ಲೀಕ್ ಆಗಿತ್ತು. ಆಮೇಲೆ ಶಿವಶಂಕರಪ್ಪ ಅವರ ಸೌಕರ್ಯ ಏನಿದ್ದಾರೆ ಅವರ ಮೇಲೂ ಕೂಡ ಒಂದು FIR ಕೂಡ ಆಗಿತ್ತು. ಅವರ ಮಗಳಿಗೆ ಕೆಲಸ ಕೊಡಿಸುವಂತ ಏನು ಉದ್ದೇಶದಿಂದಾಗಿ ಫೇಕ್ ಆದಂತ ಸರ್ಟಿಫಿಕೇಟ್ ಅನ್ನ, ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಟ್ಟಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಕೂಡ ದಾಖಲಾಗಿತ್ತು. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಈಗಾಗಲೇ ದಾಳಿ ಆಗಿದೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಈಗ ನಾವು ಕೂಡ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಅವರ ಒಂದು ಐಷಾರಾಮಿ ಮನೆಯಲ್ಲೂ ಕೂಡ ಇರುವಂತದ್ದು. ಈಗಾಗಲೇ ಅವರ ಮನೆ ಬಳಿ ಕೂಡ ಈಗಾಗಲೇ 4-5 ಜನ ಏನು ಇಡಿ ಅಧಿಕಾರಿಗಳು ಕೂಡ ಬಂದು ರೈಡ್ ಮಾಡಿ ಇಲ್ಲಿ ಸಾಕಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ಮತ್ತೆ ಅವರು ಮನೆಯಲ್ಲಿ ಇರುವಂತವ್ರನ್ನ ಕೂಡ ಕ್ವಶನ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಅವರು ಅವಧಿಯಲ್ಲಿ ಸರ್ಕಾರದ ಕೆಲಸದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಒಂದು ವಹಿವಾಟನ್ನ ಇವರು ಮಾಡಿದ್ದಾರೆ, ಜೊತೆಗೆ ಬೇರೆ ಬೇರೆ ಆಸ್ತಿ ಪಾಸ್ತಿ ಎಲ್ಲಾದ್ರೂ ಮಾಡಿದಾರ. ಇದರ ಜೊತೆಗೆ ಈಗಾಗ್ಲೇ ಕೇಳ್ಬಂತಂತೆ ಅವರು ಕೂಡ ಒಂದೊಂದು ಹುದ್ದೆ ಕೊಡೋದಕ್ಕೂ ಕೂಡ 80 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಹಣವನ್ನ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ಲೀಕ್ ಆಗಿತ್ತು. ಇದೆಲ್ಲವೂ ಕೂಡ ಈಗಾಗ್ಲೇ ಇಡಿ ಅಧಿಕಾರಿಗಳು ವರ್ಕ್ ಮಾಡಿರುವಂತದ್ದು. ಅದಕ್ಕೆ ವರ್ಕ್ ಮಾಡಿ ಆನಂತರ ಈಗ
ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿದ್ದಾರೆ. ಇವತ್ತು ಕೂಡ ಬಹುತೇಕವಾಗಿ 15ಕ್ಕೂ ಹೆಚ್ಚು ಕಾರ್ಗಳಲ್ಲೂ ಕೂಡ ಬಂದಿರುವಂತ ಇಡಿ ಅಧಿಕಾರಿಗಳು ಬೇರೆ ಬೇರೆ ಕಡೆಗಳಲ್ಲಿ. ಇದು ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇರುವಂತದ್ದು ಅವರ ಆ ಮನೆ, ಅವರು ವಾಸ ಇರುವಂತ ಮನೆ. ಇದು ಬಿಟ್ರೆ ಇನ್ನು ನಾಗರಬಾವಿ ಆಗಿರ್ಬೋದು, ಹೊಸಕೆರೆಹಳ್ಳಿ ಆಗಿರ್ಬೋದು, KPSC ಕಚೇರಿ ಆಗಿರ್ಬೋದು, ಹೀಗೆ ಸಾಕಷ್ಟು ಕಡೆಯಲ್ಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ನೋಡ್ತಾ ಇರ್ಬೋದು, ಇದೇ ಕಾರ್ಗಳಲ್ಲಿ ಕೂಡ ಈಗಾಗಲೇ ಇಡೀ ಅಧಿಕಾರಿಗಳು ಕೂಡ ಬಂದು ರೈಡ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಮನೆಯಲ್ಲಿ ಕೂಡ ಕೆಲವೊಂದು ಹಣ ಏನಾದ್ರು ಸಿಗುತ್ತಾ, ಇದರ ಜೊತೆಗೆ ದಾಖಲೆಗಳು ಪ್ರಮುಖವಾದಂತ ವಿಚಾರವನ್ನ ಹೇಳುತ್ತೆ. ಇದರಲ್ಲಿ ಅಂದ್ರೆ ಅವರು ಮಾಡಿರುವಂತ ಕೆಲವೊಂದು ಆಸ್ತಿ ಪಾಸ್ತಿಯ ದಾಖಲೆ ಆಗಿರ್ಬೋದು, ಚಿನ್ನಾಭರಣ ಇರ್ಬೋದು, ಮತ್ತೆ ಕರೆನ್ಸಿಗಳಾಗಿರ್ಬೋದು, ವಿದೇಶಿ ವಿನಿಮಯ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಒಳಗೊಂಡಿರುವಂತದ್ದು. ಆ ಒಂದು ಕಾರಣದಿಂದಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ರೈಡ್ ಮಾಡಿದರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇವತ್ತು ಬೆಳಗ್ಗಿನ ಜಾವ 5 ಗಂಟೆಯಿಂದನೂ ಕೂಡ ಬಂದಿರುವಂತಹ ಇಡಿ ಅಧಿಕಾರಿಗಳು ಬಹುತೇಕ ಬೆಂಗಳೂರಿನಲ್ಲೇ ಕೂಡ ಏನೋ ಒಂದು 10ರಿಂದ 15ಕ್ಕೂ ಹೆಚ್ಚು ಕಡೆಯಲ್ಲೂ ಕೂಡ ಮಾಡಿದರೆ, 10ರಿಂದ 15ಕ್ಕೂ ಹೆಚ್ಚು ಕಾರ್ಗಳಲ್ಲೂ ಕೂಡ ಬಂದಿರುವಂತದ್ದು. ಈಗಾಗಲೇ 40ಕ್ಕೂ ಹೆಚ್ಚು ಅಧಿಕಾರಿಗಳು ರೈಡ್ ಮಾಡಿರುವಂತದ್ದು. ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತದ್ದು. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಏನಾದ್ರು ಇವರು ಗಳಿಸಿದಾರ, ಜೊತೆಗೆ ಇವರ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಮೊಬೈಲ್ ನಲ್ಲಿರುವಂತ ಡೀಟೇಲ್ಸ್ ಆಗಿರ್ಬೋದು, ಇವರ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಆಗಿರ್ಬೋದು, ಮತ್ತೆ ಇವರು ಈ ಹಿಂದೆ ಕೆಲಸ ಮಾಡಿದಂತ ಸರ್ಕಾರಿ ಕಚೇರಿಗಳೆಲ್ಲ ಏನಾದ್ರು ಈ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆಯಾ ಅನ್ನೋದಾಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ಒಳಗೊಂಡು ಈಗಾಗಲೇ ರೈಡ್ ಕೂಡ ಆಗ್ತಾ ಇರುವಂತದ್ದು. ಬಹುತೇಕವಾಗಿ ಇವತ್ತು ಸಂಜೆವರೆಗೂ ಕೂಡ ರೈಡ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಮಹತ್ವದಂತ ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಆ ಒಂದು ದಾಖಲೆಗಳನ್ನ ಕೂಡ ಇಟ್ಕೊಂಡು ಅವರು ಕ್ವಶನ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕು ಅನ್ಸಿದ್ರೆ ಅವರನ್ನು ಕೂಡ ನೋಟಿಸ್ ಕೊಟ್ಟು ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಅವರದಲ್ಲಿ ಲೋಪ ಇದೆ ಅಂತ ಆಗಿದೆ ಆದಲ್ಲಿ ಅವ್ರಿಗೂ ಕೂಡ ಕಾನೂನಿನ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಯಲ್ಲಿ.